ಫ್ರೆಂಡ್ಸ್ ನಮಸ್ತೆ. ನಮ್ಮ ಮನೇಲಿ ನೋಡಿ ಗಪ್ಪಿ ಫಿಶ್ ತಂದಿದ್ದೀವಿ. ಗಪ್ಪಿ ಫಿಶ್ ಒಂದು 10 ಗಪ್ಪಿ ಫಿಶ್ನ ಒಂದು ಚಾಕ್ಲೇಟ್ ಡಬ್ಬದಲ್ಲಿ ಇಕ್ಕಿದ್ದೀನಿ. ಅದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇದ್ರಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ನನಗೆ ಬೇಜಾರಾಗ್ತಾ ಇದೆ. ಚಿಕ್ಕ ಡಬ್ಬದಲ್ಲಿ ಇಷ್ಟೊಂದು ಮೀನು ಬಿಟ್ಟಿದ್ದೀನಲ್ಲ ಅಂತ. ಇದಕ್ಕೆ ಅಂತ ಒಂದು ದೊಡ್ಡ ಡ್ರಮ್ ತಂದ್ಬಿಟ್ಟು ದೊಡ್ಡ ಡ್ರಮ್ಮಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ನಾನು ನನ್ನ ಮಗಳು ವಾಕಿಂಗ್ ಹೋಗ್ತಾ ಇದ್ದೀವಿ. ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಮೀನನ್ನ ಡ್ರಮ್ಮಲ್ಲಿ ಬಿಡೋಣ ಅಂದ್ಕೊಂಡಲ್ಲ. ಆ ಡ್ರಮ್ ನನಗೆ ಒಂದು ಗುಜರಿ ಅಂಗಡಿ ಹತ್ರ ಕಾಣಿಸ್ತು. ಬನ್ನಿ ನೋಡೋಣ ಯಾವ ಥರ ಇದೆ ಆ ಡ್ರಮ್ಮು, ಕೊಡ್ತಾರ ಅಂತ ಕೇಳೋಣ. ನನಗೆ ಬೇಕಾಗಿರೋ ಅಂಥ ಡ್ರಮ್ಮೇ ಇಲ್ಲಿ ಕಾಣಿಸ್ತು. ಆದರೆ ಗುಜರಿ ಅಂಗಡಿ ಬಾಕ್ಲಾಕಿತ್ತು. ಅವ್ರು ಬರೋ ಗಂಟ ವೆಯ್ಟ್ ಮಾಡಬೇಕಾಗಿತ್ತು. ಇನ್ನು ಆಮೇಲೆ ಬರೋಣ ಅಂತ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬಂದು ಚೆಕ್ ಮಾಡಿ ನೋಡ್ತೀನಿ ಕೊಡ್ತಾರಾ ಹೆಂಗೆ ಕೇಳಿ ನೋಡೋಣ. ಗುಜರಿ ಓಪನ್ ಆಗಿದೆಯಾ ನೋಡೋಣ ಬನ್ನಿ. ಓಪನ್ ಆಗಿದ್ರೆ ಡ್ರಮ್ ಬೇಕಾಗಿತ್ತಲ್ಲ, ಡ್ರಮ್ಮು ಕೊಟ್ಟರೆ ಇಸ್ಕೊಂಡು ಹೋಗ್ಬಿಡೋಣ. ಓಪನ್ ಆಗಿದೆ, ಗುಜರಿ ಓಪನ್ ಆಗಿದೆ. ನಾನು ಡ್ರಮ್ ಕೊಡ್ತೀರಾ ಅಂತ ಕೇಳಿದೆ. ಕೊಡೋಕ್ಕಪ್ಪ ಇಟ್ಟಿರೋದು ಅಂತಂದರು. ಎಷ್ಟಣ್ಣ ಅಂತಂದೆ. 300 ರೂಪಾಯಿ ಕೊಡು ಅಂದರು. 250 ರೂಪಾಯಿ ನಾನು ಕೊಟ್ಬಿಟ್ಟು ಇದನ್ನು ಹೆಂಗಪ್ಪ ಎತ್ಕೊಂಡು ಹೋಗೋದು ಮನೆ ಗಂಟ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಡ್ರಮ್ ಎತ್ಕೊಂಡು ಹೋಗೋದು ಒಂದು ಕಷ್ಟನ ಅಂದ್ಬಿಟ್ಟು ಬಾಹುಬಲಿ ಸ್ಟೈಲಲ್ಲಿ ಎತ್ಕೊಂಡು ನಮ್ಮ ಅಮ್ಮವ್ರ ಮನೆ ಹತ್ರ ತಗೊಂಡು ಇಟ್ಬಿಡೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬಾಹುಬಲಿ ಸ್ಟೈಲಲ್ಲಿ ಎತ್ಕೊಂಡ್ಬಂದು ಮನೆ ಹತ್ರ ಇಟ್ಟೆ. ಮನೆ ಹತ್ರ ಇಟ್ಟ ಮೇಲೆ ಗೊತ್ತಾಯಿತು ಇಲ್ಲೊಂದು ದೊಡ್ಡ ಸೀಲ್ ಆಗಿದೆ ಅಂತ. ಒಳ್ಳೆ ಕೆಲಸ ಬಂತಲ್ಲಪ್ಪ. ಇದಕ್ಕೊಂದು ಎಮ್-ಸೀಲ್ ತಂದು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ತೊಗೊಂಬಂದಿರೋ ಡ್ರಮ್ನ ಎಮ್-ಸೀಲ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಳಗಡೆಯಿಂದನೂ ಎಮ್-ಸೀಲ್ ಹಾಕ್ಕೊಂಡಿದ್ದೀನಿ, ಆಚೆಯಿಂದನೂ ಎಮ್-ಸೀಲ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀರು ಬಿಟ್ಟು ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀರು ಬಿಟ್ಟು ನೋಡೋಣ ಸೋರುತ್ತೋ ಇಲ್ವೋ ಅಂತ ತೊಳಿತಾ ಇದ್ದೀನಿ. ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಅಂಗಾಡಿ ಕ್ಲೀನಾಗಿ ತೊಳೆದಿದ್ದೀನಿ. ಸ್ವಲ್ಪ ಗಲೀಜಿದೆ. ಹಂಗೂ ಹಿಂಗೂ ಒಂದು ಹಂತಕ್ಕೆ ರೆಡಿ ಮಾಡಿ ಇದಕ್ಕೆ ನೀರು ತುಂಬಿಸೋಣ ಅಂದ್ಬಿಟ್ಟು ಮೇಲ್ಗಡೆ ಡ್ರಮ್ ಹೆಂಗಿದ್ರು ತುಂಬಿತ್ತು ಹಂಗೆ ಸ್ವಲ್ಪ ಆನ್ ಮಾಡಿಕೊಂಡು ಮೇಲಿಂದ ನೀರು ಬೀಳಂಗೆ ಮಾಡಿಕೊಂಡು ಈಸಿ ಮೆಥಡಲ್ಲಿ ಸ್ವಲ್ಪ ನೀರು ತುಂಬಿಸ್ಕೊಂಡಿದ್ದೀನಿ. ಈಸಿ ವೇ ಆಯಿತು ಸ್ವಲ್ಪ. ಇಲ್ಲಾಂದರೆ ಒಳಗಡೆಯಿಂದ ತಂದು ಉಯ್ಬೇಕಾಗಿತ್ತು. ಈ ಮೇಲಿಂದನೇ ನೀರು ಬೀಳ್ತಿರೋದ್ರಿಂದ ಈ ಬಗ್ಗಿಡಿಗೆ ತುಂಬಿಕೊಂಡು ಇದಕ್ಕೆ ತುಂಬಿಸ್ಬಿಟ್ಟು ಎಲ್ಲ ರೆಡಿಯಾಗಿದೆ. ಈಗ ಫಿಶ್ ತೊಗೊಂಬಂದು ಬಿಡೋಣ ಬನ್ನಿ.